ಚೌಡಮ್ಮ ತಾಯಿ ಹತ್ರ ನಾಗಮಣಿನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅನಿರುದ್ಧ್ಗೆ ಹೇಳೇ ಬಿಡ್ತೀನಿ. ನನಗೆ ಸಂಕ್ರಾಂತಿ ಹಬ್ಬ ಅಲ್ಲಮ್ಮ, ಇವಾಗ ನೀನೊಂದ್ ಮಾತು ಹೇಳಿದೆ ನೋಡು, ಅದು ಹಬ್ಬ. ಈ ವಿಷಯ ನಿಮ್ ಅಕ್ಕೆ ಗೊತ್ತಾದ್ರೆ ದಂಡಣಕ ಟಪಾಂಗುಚಿ ಸ್ಟೆಪ್ಪೆ. ಒಂದ್ ಕೆಲ್ಸ ಮಾಡೋಣ, ಭಾವನ್ಗೆ ನೀನ್ ಏನಂತ ಹೇಳ್ತೀಯೋ ಅದನ್ನ ಇವಾಗ ಹೇಳು, ನಾನ್ ರೆಕಾರ್ಡ್ ಮಾಡಿ ಅದಕ್ಕೆ ಕಳಿಸ್ತೀನಿ. ಅಯ್ಯೋ, ನನ್ನಿಂದ ಆಗಲ್ಲ. ಇವಾಗ್ಲೇ ಇಷ್ಟೊಂದು ನಾಚ್ಕೋತಿದ್ಯಾ ಅಂದ್ಮೇಲೆ ಇನ್ ಭಾವ ಬಂದ್ರೆ ನಿನ್ ಬಾಯಿಂದ ಮಾತೆ ಬರಲ್ವೇನೋ, ಅದಕ್ಕೆ ಈ ಫೋನೇ ಭಾವ. ಇವಾಗ ನೀನ್ ಹೇಳ್ತಿದ್ಯಾ ಅಷ್ಟೇ. ತಗೋ. ಈಗ ನನ್ ಬಂಗಾರದಂತ ತಂಗಿ ಸಾಕ್ಷಾತ್ ಅಖಿಲಾಂಡೇಶ್ವರಿ ಅವರ ಮುದ್ದಿನ ಮಗಳು ತನ್ನ ಮನ್ಸಲ್ಲಿರೋ ಮಾತನ್ನ ನನ್ ಭಾವನ್ ಮನ್ಸನ್ನ ಕರಗಿಸೋ ಹಾಗೆ ಹೇಳ್ತಾಳೆ. ರೆಡಿ? 1 2 3 ಸ್ಟಾರ್ಟ್. ಕಮ್ ಆನ್. ಬಟನ್ ಒತ್ತಮ್ಮ. ಹೇಗ್ ಶುರು ಮಾಡಬೇಕೋ, ಎಲ್ಲಿಂದ ಶುರು ಮಾಡಬೇಕೋ ಅರ್ಥನೇ ಆಗ್ತಾ ಇಲ್ಲ. ಆದ್ರೆ ನನಗನ್ಸಿದ್ದು, ನನ್ನ ಮನಸ್ಸಲ್ಲಿರೋದು ನಿನ್ನ ಹತ್ರ ಹೇಳಬೇಕು ಅನ್ನಿಸ್ತಿದೆ. ಅಮ್ಮನ ಪ್ರೀತಿ ಸಿಗದೆ ಇರೋ ನನಗೆ ಒಬ್ಬ ಬಂದು ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಾಗ ಹೇಗೆ ಅರ್ಥ ಆಗುತ್ತೆ? ಅದರ್ಥ ಆಗದೆ ಇಷ್ಟು ದಿನಗಳು ನನ್ನಲ್ಲಿರೋದು ಸ್ನೇಹನೋ ಕರುಣೆನೋ ಪ್ರೀತಿನೋ ಅರ್ಥನೇ ಆಗದೆ ಅಯೋಮಯ ಸ್ಥಿತಿಲಿದ್ದೆ. ನಾನು ಅಪಾಯದಲ್ಲಿರುವಾಗ ದೇವ್ರ ಹಾಗೆ ನನ್ನ ಕಾಪಾಡ್ತೀಯ. ನಾನು ನನ್ನ ಮೇಲೆ ನಂಬಿಕೆ ಕಳ್ಕೊಂಡಾಗ ಧೈರ್ಯ ಹೇಳಿ ನನ್ನ ಮುಂದೆ ನಡೆಸ್ತೀಯ. ನಾನು ಹಸುವಲ್ಲಿ ಮಲ್ಕೊಂಡ್ರೆ ಅಮ್ಮನ ಥರ ಕೈ ತುತ್ತು ಕೊಟ್ಟು ನನ್ನ ಹಸುವನ್ನ ನೀಗಿಸ್ತೀಯ. ಏನೇ ಆದರೂ ಮೊದಲು ನನ್ನ ಬಗ್ಗೆ ಯೋಚನೆ ಮಾಡಿದ ಮೇಲೇನೆ ನಿನ್ನ ಬಗ್ಗೆ ನೀನು ಯೋಚಿಸ್ತೀಯ. ನಿನಗೋಸ್ಕರ ನಾನು ಏನು ಮಾಡಿದ್ದೇನೋ ನನಗೆ ಗೊತ್ತಿಲ್ಲ, ಆದರೆ ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ನಿನ್ನ ಹೆತ್ತವರಿಂದ ನೀನು ದೂರ ಆದೆ. ಅಷ್ಟೈಶ್ವರ್ಯಗಳನ್ನು ಬಿಟ್ಟು ಹಸುವಲ್ಲಿ ನನ್ನ ಜೊತೆ ಇದ್ದೆ. ಎಷ್ಟು ಸಲ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ರು ನಿನ್ನ ಮೇಲೆ, ನಾನು ನಿನ್ನ ಮೇಲೆ ಕೋಪಿಸ್ಕೊಂಡ್ರು ನಗನಗತ ಅದನ್ನು ಸ್ವೀಕರಿಸಿದೆ. ಈ ಕ್ಷಣ ನನ್ನ ಬಗ್ಗೆ ನನಗಿಂತ ಹೆಚ್ಚಾಗಿ ಯೋಚನೆ ಮಾಡೋದು ನೀನೇ, ಪ್ರೀತಿಯಿಂದ ನೋಡ್ಕೊಳ್ಳೋದು ನೀನೇ. ಅದಕ್ಕೆ ನೀನಂದ್ರೆ ನನಗಿಷ್ಟ ಅನಿರುದ್ಧ್. ಇಷ್ಟ ಅಂತ ಅಲ್ಲ ಬಂಗಾರ, ಐ ಲವ್ ಯು ಅಂತ ಹೇಳು. ಹೋಗೋಣ, ನಂಗೆ ನಾಚಿಕೆ ಆಗುತ್ತೆ. ಐ ಲವ್ ಯು ಅಂತ ಹೇಳಿದ್ರೇನೆ ಭಾವನ್ಗೆ ಇಷ್ಟ ಆಗೋದು. ನನ್ನ ಮನಸ್ಸಲ್ಲಿರೋ ಮಾತನ್ನ ಇವಾಗ ಹೇಳ್ತಾ ಇದ್ದೀನಿ. ಅದೇ ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ, ಐ ಲವ್ ಯು. I love you too. ಏನೋ ಭಾವ? ಹೇಯ್ ಭಾವ, ಏನ್ ಭಾವ, ಯಾರಿಗೂ ಐ ಲವ್ ಯು ಹೇಳ್ತಿದ್ದಾಳೆ? ಇನ್ಯಾರಿಗೆ ಹೇಳ್ತಾಳೆ ಭಾವ? ಅವ್ರ ಅತ್ತಿಗೆಗೆ. ಇವ್ರಿಬ್ರ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆಗಿ ವಿಡಿಯೋ ಕಾಲಲ್ಲೇ ಐ ಲವ್ ಯು ಅಂತ ಹೇಳ್ಕೊತಿದ್ದಾರೆ ಭಾವ. ಮಿಸ್ ಆಗಿ ನಿನಗೆ ಹೇಳಿದ್ಲು ಅಂತ ಅನ್ಕೋಬೇಡ ಭಾವ. ಅಯ್ಯೋ, ನಂಗಷ್ಟು ಅದೃಷ್ಟ ದೇವ್ರು ಕೊಡ್ತಾನ? ನೀನ್ ಚೆನ್ನಾಗಿ ಹೇಳ್ದೆ ಭಾವ. ಏನ್ ಭಾವ, ಹಬ್ಬಕ್ ಬಂದವನ್ನ ಹಂಗೆ ಕಳಿಸ್ಬಿಡ್ತೀಯಾ? ಇಲ್ಲ ಅಂದ್ರೆ ಏನಾದ್ರೂ ಏರ್ಪಾಡ್ಗಳಿದೆಯಾ? ನಿಂಗೋಸ್ಕರ ಹಾಲು ಕುದಿತಾ ಇದೆ. ಸರಿ, ಹಾಗಾದ್ರೆ ಮೊದಲು ಚೌಡಮ್ಮ ತಾಯಿ ಗುಡಿ ಹತ್ರ ಹೋಗಿ ಪ್ರೋಗ್ರಾಮ್ನ ಮುಗಿಸೋಣ, ಆಮೇಲೆ ಮಿಕ್ಕಿದ್ ಶುರು ಮಾಡೋಣ. ನೋಡಮ್ಮ, ನೀನೇನು ಭಯ ಪಡಬೇಡ. ನೀನು ಅಮ್ಮನವ್ರ ಹತ್ರ ನಾಗಮಣಿನ ಸ್ಥಾಪನೆ ಮಾಡು. ಆ ತಾಯಿ ಆಶೀರ್ವಾದದ ಜೊತೆ ನಮ್ಮಮ್ಮ ಅಖಿಲಾಂಡೇಶ್ವರಿ ಆಶೀರ್ವಾದನೂ ಸಿಗುತ್ತೆ.
ಅದಾದ್ಮೇಲೆ ಭಾವನವರಿಗೆ ಭಾವನವ್ರಿಗೆ ಪಾರ್ಟಿ ಕೊಡೋಣ ಅಂತಂದೆ. ಏನ್ ಬಂಗಾರ, ಅಷ್ಟೇ ತಾನೇ? ನನ್ ಮಾವ ಧನಂಜಯ ವರ್ಮ ಧ್ಯಾನದಲ್ಲಿದ್ದಾರೆ. ನನ್ ಮಾವಯ್ಯ ಕಳಿಸಿರೋ ಇಬ್ರಲ್ಲೊಬ್ರು ಭಾವಂಗೆ ಕಾವಲಾಗಿರ್ತಾರೆ. ಇನ್ನೊಬ್ರು ಪುಣ್ಯನ್ ಜೊತೆ ದಿಗಂಬರ ಇರೋ ಜಾಗಕ್ಕೆ ನಾಗಮಣಿ ತರೋದಕ್ಕೆ ಹೋಗ್ತಾರೆ. ಅವ್ರ ನಾಗಮಣಿನ ತರೋದಕ್ಕೂ ಮುಂಚೆ ನಾವು ಹೋಗಿ ಅದನ್ನ ತರಬೇಕು. ಇಲ್ಲ ಅಂದ್ರೆ ಅವರಿಬ್ರ ಕೈಯಿಂದ ನಾವದನ್ನ ಕದಿಬೇಕು. ನಾಗಮಣಿ ನಮಗೆ ಸಿಗ್ಬೇಕು. ನಾಗಮಣಿಗಿಂತ ಮೊದಲು ಆ ಪುಣ್ಯ ಕತೆ ನೋಡ್ಬೇಕಮ್ಮ. ಅವಳೇನಾದ್ರೂ ಬಾಯ್ ಬಿಟ್ಟು ಅನಿರುದ್ಧ್ಗೆ ತನ್ನ ಪ್ರೀತಿ ವಿಷಯ ಹೇಳಿದ್ರೆ ಇನ್ನಷ್ಟೇನಮ್ಮ. ಅವ್ರ ಕಥೆ ನಾನ್ ನೋಡ್ಕೋತೀನಿ. ನೀವಿಬ್ರು ನಾಗಮಣಿ ಬಗ್ಗೆ ಯೋಚನೆ ಮಾಡಿ. ಸರಿನಮ್ಮ. ಅವಳ ಬಾಯಿಂದ ಪ್ರೀತಿ ಅನ್ನೋ ಪದ ಹೊರಗ್ ಬರೋದಕ್ಕೂ ಮುಂಚೆ ಅವಳ ಹಣೆ ಬರನ ನಾನು ಬದಲಾಯಿಸ್ತೀನಿ. ಅದು ಹುಟ್ಟೋದಕ್ಕೂ ಮುಂಚೆ ನಾನ್ ಸಮಾಧಿ ಮಾಡ್ತೀನಿ. ನಾಗಮಂಡಲದಲ್ಲಿ ಅವಳಿಗೋಸ್ಕರ ಚಿತೆ ಕಾಯ್ತಾ ಇದೆ. ಅಮ್ಮ, ನಾಗಮಣಿನ ಪಡ್ಕೋಬೇಕು, ಊರಿಗೆ ಒಳ್ಳೇದಾಗ್ಬೇಕು ಅನ್ನೋದನ್ನ ಬಿಟ್ರೆ ದಿಗಂಬರನ ಎದುರಿಸೋದಕ್ಕೆ ನಮ್ಮ ಹತ್ರ ಯಾವುದೇ ಆಯುಧ ಆಗ್ಲಿ ಮಂತ್ರಗಳಾಗ್ಲಿ ಇಲ್ಲ. ಆದ್ರೆ ಹೇಗೆ ಆದ್ರೂ ನಾಗಮಣಿನ ಪಡ್ಕೋತೀವಿ. ಅದಕ್ಕೆ ನಿನ್ನ ಆಶೀರ್ವಾದ ಬೇಕಮ್ಮ. ನಿನ್ನ ಹತ್ರ ಇರಬೇಕಾಗಿರೋ ನಾಗಮಣಿ, ಒಳ್ಳೇದಕ್ಕೆ ಉಪಯೋಗಿಸ್ಬೇಕಾಗಿರೋ ನಾಗಮಣಿನ ಆ ದಿಗಂಬರ ವಶ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಹೇಗೆ ಆದ್ರೂ ಅವನು ನಿದ್ದೆ ಮಾಡೋ 6 ನಿಮಿಷದಲ್ಲಿ ನಾಗಮಣಿನ ತಗೊಂಡು ನಿನ್ನ ಹತ್ರಕ್ಕೆ ತಂದಿಡ್ತೀನಿ. ಹಾಗೊಂದು ವೇಳೆ ನನಗದನ್ನು ತರೋದಕ್ಕಾಗದೆ ಹೋದ್ರೆ ನಾನು ಬದುಕೇ ಇರಲ್ಲ. ಇದು ನಾನು ಮಾಡ್ತಿರೋ ಆಣೆ. ಇಲ್ಲಿವರೆಗೂ ಒಬ್ಬೊಬ್ರೆ ಹೋರಾಟ ಮಾಡಿದ್ದು ಸಾಕು. ಇವಾಗೆಲ್ಲರೂ ಒಂದಾಗಿ ಹೋರಾಟ ಮಾಡೋಣ. ನಾಗಮಣಿ ನಾಗಮಂಡಲದ್ದು, ಆ ದಿಗಂಬರದ್ದಲ್ಲ. ನಾಗಮಣಿ ನಿಮ್ ಸೊತ್ತು. ಒಬ್ಬೊಬ್ರು ಒಂದೊಂದು ಸೈನ್ಯ ತರ ಹೋರಾಡಬೇಕು. ಭಯನೇ ನಮ್ಮ ಮೊದಲನೇ ಶತ್ರು. ಅದೇ ನಮ್ಮನ್ನ ಕುಗ್ಗಿಸ್ತಾ ಇರೋದು. ನಾವು ಭಯ ಪಟ್ಟಷ್ಟು ಆ ದಿಗಂಬರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾನೆ. ಒಂದು ಹುಡುಗಿ ತನ್ನ ಪ್ರಾಣನೂ ಲೆಕ್ಕಿಸ್ದೆ ನಾಗಮಣಿಗೋಸ್ಕರ ಹೋಗ್ತಿದ್ದಾಳೆ. ನಾವೆಲ್ಲ ಸೈನ್ಯ ತರ ಅವಳ ಜೊತೆ ಆಗಿರ್ಬೇಕು. ನಮಗಿರೋ ಒಳ್ಳೆ ಅವಕಾಶ ಏನು ಅಂದ್ರೆ ದಿಗಂಬರ 6 ನಿಮಿಷ ನಿದ್ರೆಗೆ ಜಾರ್ತಾನೆ. ಆ ಸಮಯ ನೋಡ್ಕೊಂಡು ನಾವು ನಾಗಮಣಿನ ಪಡ್ಕೋಬೇಕು. ಭಾವ, ಒಳ್ಳೆತನಕ್ಕೋಸ್ಕರ ಹೋರಾಡೋ ನಿನ್ನ ಮತ್ತೆ ಪುಣ್ಯನ ತಡೆಯೋ ಅಂತ ಗಂಡ್ಸು ಇನ್ನು ಹುಟ್ಟಿಲ್ಲ. ಶ್ರೀ ಮಹಾದೇವಿ ಅಖಿಲಾಂಡೇಶ್ವರಿಯ ಪ್ರೀತಿಯ ಪುತ್ರ, ನನ್ನ ಪ್ರೀತಿಯ ಭಾವ. ಈ ದಿಗಂಬರನ್ ಬಗ್ಗೆ ನಿನಗೆ ಗೊತ್ತಿಲ್ದೇನೆ ಹೀಗ್ ಮಾತಾಡ್ತಾ ಇದೀಯ. ನನ್ನ ಯುವರಾಣಿ ನನ್ನನ್ನ ಬಾಯಿ ಬಿಟ್ಟು ಕೇಳಿದ್ರೆ ನಾಗಮಣಿಯಲ್ಲಿ ಒಂದು ಹಾರನೇ ಮಾಡ್ಕೊಡ್ತೀನಿ. ಅಂಥದ್ರಲ್ಲಿ ನನ್ನಿಂದ ಕದಿಬೇಕು ಅಂತ ಅನ್ಕೊಂಡ್ರೆ ಮಾತ್ರ ನನ್ನ ಕೋಪಕ್ಕೆ ಬಲಿಯಾಗ್ಲೇಬೇಕಾಗತ್ತೆ. ಪುಣ್ಯ, ಸಮಯ ಆಗ್ತಾ ಇದೆ, ಬಾ ಹೋಗೋಣ. ಬೇಡ ಅನಿರುದ್ಧ್, ನೀವೆಲ್ಲ ದಿಗಂಬರ ಇರೋ ಕಡೆ ಬರೋದು ಬೇಡ. ಅವನು ನರರೂಪ ರಾಕ್ಷಸನ್ ತರ ಇದ್ದಾನೆ. ಒಂದ್ ವೇಳೆ ಏನಾದ್ರೂ ನಡೆದ್ರೆ ಬೇಡ. ಅದು ಹಾಗಲ್ಲ ಪುಣ್ಯ. ಅನಿರುದ್ಧ್, ನಿನ್ ಜಾತಕದ ಪ್ರಕಾರ ಈ ಸಮಯದಲ್ಲಿ ನೀನ್ ಅವನನ್ನ ಎದುರಿಸೋದು ಒಳ್ಳೇದಲ್ಲ. ನಾನು ಹೋಗಿ ನಾಗಮಣಿನ ತಗೊಂಡ್ ಬರ್ತೀನಿ. ನನ್ಗೇನ್ ಆಗಲ್ಲ. ಹೌದು ಅನಿರುದ್ಧ್, ನೀನ್ ಇಲ್ಲೇ ಇರೋದು ಒಳ್ಳೇದು. ನಿಮ್ ತಂದೆಯವರು ನಿನಗೇನಾದ್ರೂ ಆಗುತ್ತೆ ಅಂತ ಅವ್ರು ಧ್ಯಾನದಲ್ಲಿದ್ದಾರೆ. ಹೌದು ಭಾವ, ಅವಾಗವಾಗ ಕೆಲವೊಂದನ್ನ ನಂಬಲೇಬೇಕಾಗಿ ಬರುತ್ತೆ. ಪುಣ್ಯ ನಾಗಮಣಿ ಜೊತೆ ಹುಷಾರಾಗಿ ವಾಪಸ್ ಬರ್ತಾಳೆ. ನೀನೇನು ಚಿಂತಿಸ್ಬೇಡ, ಅಮ್ಮನವ್ರ ಆಶೀರ್ವಾದ ಇದೆಯಲ್ಲ. ಹೋಗಿ ಬರ್ತೀನಿ ಅನಿರುದ್ಧ್. ಬರ್ತೀನಣ್ಣ. ಸರಿಯಮ್ಮ, ಹುಷಾರು.
ಇಷ್ಟು ವರ್ಷದಲ್ಲಿ ನಿನ್ನಂತ ಅಂದ ತೇಜಸ್ಸು ಯಾವುದ್ರಲ್ಲೂ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ನನ್ನ ಪುಣ್ಯನ ನೋಡಾದ್ಮೇಲೆ ನಿನ್ನ ಮೋಹಕ್ಕಿಂತ ಅವಳ ಮೇಲಿರೋ ಪ್ರೀತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇವತ್ತು ಪುಣ್ಯ ನನಗೋಸ್ಕರ ಬರ್ತಾಳೆ, ನನ್ನ ಜೊತೆ ಸೇರ್ಕೋತಾಳೆ. ಇದೆರಡು ಒಟ್ಟಿಗೆ ನಡೆಯುತ್ತೆ. ಆ ದಿಗಂಬರ ವರ್ಷ ಪೂರ್ತಿ ಮಾಡಬೇಕಾಗಿರೋ ನಿದ್ದೆನ 6 ನಿಮಿಷದಲ್ಲಿ ಮಾಡಿ ಮುಗಿಸ್ಕೊಂಡ್ಬಿಡ್ತಾನೆ. ಅದು ಕೂಡ ಕಣ್ಣು ತೆರ್ಕೊಂಡೇ ನಿದ್ದೆ ಮಾಡ್ತಾನೆ. ಆತನ ನಿದ್ರೆ ಹೇಗಿರುತ್ತೆ ಅಂದರೆ ಕುಂಭಕರ್ಣನ ನಿದ್ದೆಗಿಂತ ಗಾಢವಾಗಿರುತ್ತೆ. ಅಮ್ಮ, ನಾಗಮ್ಮ, ನಾಗಮಣಿನ ಪಡ್ಕೊಂಡ್ಬಿಟ್ಟೆ. ಅಮ್ಮ, ಚೌಡಮ್ಮ ತಾಯಿ ಹತ್ರ ಇಟ್ಬಿಡ್ತೀನಿ. ನನ್ನ ಅನಿರುದ್ಧ್ಗೆ ನನ್ನ ಪ್ರೀತಿನೂ ಹೇಳ್ಬಿಡ್ತೀನಿ. ಇನ್ನ ನನ್ನ ಅನಿರುದ್ಧ್ನ ನನ್ನಿಂದ ಯಾರು ದೂರ ಮಾಡೋಕ್ಕಾಗಲ್ಲ. ಹೇ, ರಕ್ತ ಮಾಯ ಆಯ್ತಲೋ, ಮನುಷ್ಯಳ ದೆವ್ವನ? ಅಮ್ಮ, ನನ್ನ ನೀನೇ ಕಾಪಾಡ್ಬಿಟ್ಟೆ. ಇಷ್ಟು ಜನ ಶತ್ರುಗಳಿಂದ ನೀನೇ ನನ್ನ ಕಾಪಾಡ್ದೆ. ಬರ್ತಾ ಇದ್ದೀನಮ್ಮ. ನಾಗಮಣಿನ ತರ್ತಾ ಇದ್ದೀನಿ. ಅನಿರುದ್ಧ್, ನಾಗಮಣಿ.
ನಾಗಮಣಿನ ತರೋ ಖುಷಿಲಿ ನನಗೆ ಹೇಳಿದ ಮಾತನ್ನ ಮರ್ತೋದೇನಮ್ಮ? ಇಷ್ಟು ದಿನಗಳಿಂದ ನನ್ನಲ್ಲಿ ಬಚ್ಚಿಟ್ಕೊಂಡಿದ್ದಂಥ ಪ್ರೀತಿನ ಅನಿರುದ್ಧ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಚೌಡಮ್ಮ ತಾಯಿ ಹತ್ರ ನಾಗಮಣಿನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅನಿರುದ್ಧ್ಗೆ ಹೇಳೇ ಬಿಡ್ತೀನಿ. ಮರ್ತಿಲ್ಲ ಅಣ್ಣ. ಸರಿ ಬಿಡು, ಹೋಗ್ಲಿ. ಮೊದಲು ನಾಗಮಣಿನ ಅಮ್ಮನವ್ರ ಮುಂದೆ ಸ್ಥಾಪನೆ ಮಾಡಮ್ಮ. ಹೇಯ್ ಹೇಯ್, ಎಲ್ಲಿ ಹಾಳಾಗೋದ್ರು? ನನ್ನ ಜಾಗಕ್ಕೆ ಬಂದು ನಾಗಮಣಿ ತಗೊಂಡು ಹೋಗ್ತೀರಾ? ಯಾರನ್ನೂ ಬಿಡೋದಿಲ್ಲ. ಪುಣ್ಯ, ಬರ್ತಾ ಇದ್ದೀನಿ. ಇನ್ನು ಮುಂದೆ ನಿನಗೆ ಪ್ರೀತಿ ತೋರ್ಸಲ್ಲ. ಕರ್ಣಿಕಾ, ನಾ ಹೇಳಿದ್ದೆ ತಾನೆ ಮಕರ ಸಂಕ್ರಾಂತಿ ದಿನ ನಾಗಮಣಿನ ಪ್ರತಿಷ್ಠಾಪಿಸ್ತೀನಿ ಅಂತ. ಪ್ರತಿಷ್ಠಾಪಿಸ್ದೆ. ಅದೇ ಥರ ಇನ್ನೊಂದು ವಿಷಯನೂ ಹೇಳಿದ್ದೆ ಅಲ್ವಾ? ಅದೇ ನಿನ್ ಭಾವಂಗೆ ಅಲ್ಲ ನನ್ನ ಅನಿರುದ್ಧ್ಗೆ ನನ್ನ ಪ್ರೀತಿ ವಿಷಯ ಹೇಳ್ತೀನಿ ಅಂತ. ನೋಡು, ಇವಾಗ ಎಷ್ಟು ಸಂತೋಷವಾಗಿದ್ದಾನೆ. ಹಾಗೆ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅನಿರುದ್ಧ್ ಸಂತೋಷಕ್ಕೆ ಹದ್ದೇ ಇರಲ್ಲ. ಇಲ್ಲೇ ಮದ್ವೆ ಕೂಡ ಮಾಡ್ಕೊಂಡ್ಬಿಡ್ತಾನೇನೋ. ಪಾಪ, ನಿನ್ನ ನೋಡ್ತಿದ್ರೆ ಅಯ್ಯೋ ಅನ್ಸತ್ತೆ ಪರ್ಣಿಕಾ. ಏಯ್, ಮೊದ್ಲೇ ಸೋತ್ ಹೋಗಿದ್ಯಾ ಅನ್ನೋ ಬೇಜಾರಲ್ಲಿದ್ಯಾ. ಮತ್ತೆ ನಾನು ಹೊಡೆದ್ರೆ ಅವಮಾನದಲ್ಲಿ ಸತ್ತೇ ಹೋಗ್ಬಿಡ್ತೇನೋ ಅಂತ ನಿಲ್ಸಿದ್ನೇ ಹೊರತು ಹೊಡೆಯಕ್ಕಾಗ್ದೇನೂ ಅಲ್ಲ, ಶಕ್ತಿ ಇಲ್ದೇನೂ ಅಲ್ಲ. ಬೇಡ ದಿಗಂಬರ, ಹೋಗ್ಬೇಡ. ಗಂಗಾ ಹೇಳಿದ್ ನಿಜ ಅಂತ ಅನ್ಸುತ್ತೆ. ಬೇಡ ದಿಗಂಬರ. ಈ ದಿಗಂಬರನ್ ಜಾಗಕ್ಕೆ ಬಂದು ನಾಗಮಣಿನ ತಗೊಂಡು ಹೋಗಿ ಈ ದಿಗಂಬರನ್ ಶಕ್ತಿನ ಅವಹೇಳನ ಮಾಡಿದ್ದಾರೆ. ಬಿಡೋದಿಲ್ಲ. ನಾಗಮಣಿ ಜೊತೆಗೆ ಆ ಪುಣ್ಯನು ಕರ್ಕೊಂಡು ಬಂದು ನಾನು ಕೋರ್ಟಲ್ಲಿ ಬಂಧನ ಮಾಡ್ತೀನಿ. ಬೇಡ ದಿಗಂಬರ, ಬೇಡ. ಅಷ್ಟಕ್ಕೂ ಇವಾಗ ನಿನ್ ಕಣ್ಮುಂದೆ ಹೇಳ್ಬೇಕು ಅಂತಾನೆ ಇದುವರೆಗೂ ಅನಿರುದ್ಧ್ಗೆ ನನ್ನ ಮನ್ಸಿನ ಮಾತನ್ನ ಹೇಳಿಲ್ಲ. ಇವಾಗ ಹೇಳ್ತೀನಿ. ನಿನ್ ಎರಡೂ ಕಣ್ಗಳ ರೆಪ್ಪೆ ಮುಚ್ಚಿದ ಹಂಗೆ ನೋಡ್ತಾ ಇರು. ಪುಣ್ಯ, ಅನಿರುದ್ಧ್ಗೆ ನಿನ್ನ ಪ್ರೀತಿ ವಿಷಯ ಹೇಳ್ಬೇಡ. ಹೇಳಿದ್ರೆ ದೊಡ್ಡ ಅಪಾಯ ಎದುರಿಸ್ಬೇಕಾಗತ್ತೆ. ಅಷ್ಟಕ್ಕೂ ಯಾರ್ ನೀನು? ಯಾಕೆ ಹೀಗೆ ನನ್ನ ಹಿಂದೆ ಬಿದ್ದಿದ್ಯಾ? ಅವಾಗ ನಾಗಮಣಿ ತಗೊಳಕ್ ಹೋಗುವಾಗ ತಡೆದೆ. ಈಗ ನನ್ ಮನ್ಸಲ್ಲಿರೋ ಮಾತನ್ನ ಹೇಳ್ತೀನಿ ಅಂದ್ರೆ ತಡೀತಾ ಇದ್ಯಾ. ಅಷ್ಟಕ್ಕೂ ಯಾರ್ ನೀನು? ನಾನ್ ಯಾರಾದ್ರೆ ನಿನಗೇನು? ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನನಗ್ ಕೋಪ ಬರ್ಸ್ಬೇಡ. ಏನ್ ಹೆದರ್ಸ್ತಾ ಇದ್ಯಾ? ಬಾ ಬಾ, ಸಾಯ್ಸು. ನಿನ್ ಬೆದರಿಕೆಗೆಲ್ಲ ನಾನು ಹೆದರ್ಕೊಳ್ಳಲ್ಲ. ನಾನು ಅನಿರುದ್ಧ್ಗೆ ನನ್ನ ಪ್ರೀತಿ ವಿಷಯನ ಹೇಳ್ತೀನಿ. ನನಗ್ ಗೊತ್ತು, ಆ ಪರ್ಣಿಕಾನೇ ನಿನಗೆ ಹೇಳಿ ಕಳ್ಸಿರ್ತಾಳೆ.
ಪರ್ಣಿಕ ಏನೇ ಹೇಳ್ ಕಳ್ಸೋದು, ನಾನೇ ಪರ್ಣಿಕ. ಯಾವ ಕಾರಣಕ್ಕೂ ನಿನ್ ಪ್ರೀತಿ ವಿಷಯನ ಭಾವಂಗ್ ಹೇಳಕ್ ಬಿಡಲ್ಲ. ಜಾಗ ಬಿಡು, ಜಾಗ ಬಿಡು.